ವೀಕ್ಷಕರೇ ನಮಸ್ಕಾರ. ಕರಾವಳಿ ವೈವಿಧ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ರಾಧಿಕಾ. ಭಜನೆಗೊಲಿವ ಭಜರಂಗಿ ಕಾರ್ಯಕ್ರಮ ಸಾಗ ಭಜನಾ ಮಂಗಲೋತ್ಸವಕ್ಕೆ 60ರ ಸಂಭ್ರಮ. ಇಂದಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ನಮ್ಮ ಇಂದಿನ ಗಣ್ಯ ಅತಿಥಿಯಾಗಿ ಕಮಲಾಕ್ಷ ನಾಯಕ್ ಕುಕ್ಕುಂದೂರು ಇವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ನೀವು ಸಾಗ ಕ್ಷೇತ್ರಕ್ಕೆ ಎಷ್ಟು ಪರಿಚಿತರು ಮತ್ತು ಎಷ್ಟು ವರ್ಷದಿಂದ ನೀವು ಒಂದು ಸಾಗ ಕ್ಷೇತ್ರ ಕಡೆ ಹೋಗ್ತಾ ಇದ್ದೀರಾ? ಎಲ್ಲ ವೀಕ್ಷಕರಿಗೂ ನನ್ನ ವಂದನೆಗಳು ಹಾಗೂ ನಮ್ಮ ರಾಧಿಕಾ ಮೇಡಮ್ನವರಿಗೂ ಸಹ ನನ್ನ ವಂದನೆಗಳು. ನಾವು ಸಾಧಾರಣ 1990 ಇಸ್ವಿಯಿಂದ ಸಾಗಕ್ಕೆ ಪ್ರತಿ ತಿಂಗಳ ಶನಿವಾರ ದಿವಸ ನಾವು ನಮ್ಮ ಒಂದು ಜೀಪ್ ಇತ್ತು. ಆ ಜೀಪಿನಲ್ಲಿ ಎಲ್ಲ ಜನರನ್ನು ಹಿಡ್ಕೊಂಡು ಕುಕ್ಕುಂದೂರಿನಿಂದ ಭಜನೆಗೆ ಹೋಗ್ತಿದ್ದೆವು. ಆವಾಗ ಹೋಗುವಾಗ ಬಹಳ ದಾರಿ ಎಲ್ಲ ಇಕ್ಕಟ್ಟಾಗಿ ಬಹಳ ತೊಂದರೆ ಇತ್ತು. ಒಂದು ಅರ್ಧ ಕಿಲೋಮೀಟರ್ ನಾವು ಗಾಡಿಯನ್ನು ನಿಲ್ಲಿಸಿ ಆ ಗದ್ದೆ ಹುಣಿಯಲ್ಲೆಲ್ಲ ಹೋಗಿ ಊಟ ಮಾಡಿ ಬರ್ತಿದ್ದೆವು. ಆವಾಗ ಅವರ ಸುಬ್ರಾಯ ಮಾಮರ ಯಜಮಾನಿಕೆ ಅಲ್ಲದೆ 5-6 ಮಂದಿಯವರಿಗೆ ಮಕ್ಕಳಿದ್ರು. ಅವರು ಸಹ ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮ ಕೊಡ್ತಿದ್ರು. ನಾವು ಸಹ ಹಾಗೆ ಎಲ್ಲ ಅವರ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದೆವು. ನಂತರ ಅವರ ಇಲ್ಲಿ ಗೋವಿಂದೂರಿನಿಂದ ಹೋಗಿ ಅವರ ಮನೆಗೆ ಹೋಗುವ ಒಂದು ದಾರಿ ಇತ್ತು. ಅದು ಕಾಲಕ್ರಮೇಣ ಅಲ್ಲಿ ಬಂದಾಯಿತು. ಬಂದ ನಂತರ ನಾವು ನೀರೆಯಿಂದ ಅವರ ಸಾಗ ಮನೆಗೆ ಹೋಗ್ತಿದ್ದೆವು. ಆ ಸಮಯದಲ್ಲಿ ಬಹಳ ಕಷ್ಟಕರವಾದ ದಾರಿ, ಅರಣ್ಯದ ಒಳಗೆ ಫಾರೆಸ್ಟ್ ಲ್ಯಾಂಡ್ ಇತ್ತು. ಅಲ್ಲಿ ಅದರ ಒಳಗೆ ಹೋಗ್ಲಿಕ್ಕೆ ಬಹಳ ಕಷ್ಟ ಇತ್ತು. ಆವಾಗ ಮಾನ್ಯ ನಮ್ಮ ಶಾಸಕ ಗೋಪಾಲ್ ಭಂಡಾರಿಯವರು ಶಾಸಕರಾಗಿದ್ದರು. ಅವರಿಗೆ ಒಂದು ಅವರು ಮನೆಯವರು ಮತ್ತೆ ನಾನು ಹೋಗಿ ಒಂದು ಮನವಿಯನ್ನು ಕೊಟ್ಟೆವು. ಹೀಗೆ ಸರ್, ನಮಗೆ ಒಂದು ರೋಡ್ ಆಗಬೇಕು, ಭಜನೆಗೆ ಹೋಗ್ಲಿಕ್ಕೆ, ಸಾರ್ವಜನಿಕರಿಗೆ ಸಹ ಹೋಗ್ಲಿಕ್ಕೆ ಆಗಬೇಕು. ಆದರೆ ಫಾರೆಸ್ಟ್ ಲ್ಯಾಂಡ್ನ ಒಳಗಿಂದ ಹೋಗ್ತದೆ. ಅದು ನೀವು ಒಂದು ಮಾತಾಡಿ ನಮಗೆ ಒಂದು ವ್ಯವಸ್ಥೆ ಅನುದಾನ ಏನಾದರೂ ಕೊಟ್ಟರೆ ಬಹಳ ಒಳ್ಳೆದಿತ್ತು ಅಂತ ಹೇಳಿದ್ದಕ್ಕೆ ಆ ಸಮಯದಲ್ಲಿ ಸಾಧಾರಣ ಒಂದು 20 ವರ್ಷದ ಮುಂಚೆ 15 ಲಕ್ಷ ರೂಪಾಯಿ ಅವರು ಅನುದಾನವನ್ನು ಕೊಟ್ಟು ರಸ್ತೆಯನ್ನು ಮುಂದುವರಿಸಿಕೊಂಡು ಹೋದೆವು. ತದನಂತರ ಅಲ್ಲಿ ಕಾಪು ಕ್ಷೇತ್ರದ MLA ಅವರಿಂದ, ಶಾಸಕರಿಂದ, ಹಾಗೆ ನಮ್ಮ ಉಡುಪಿ ಕ್ಷೇತ್ರ ಇನ್ನೊಂದು ಗುಡ್ಡೆ ಅಂಗಡಿ ಪಂಚನ್ಬೆಟ್ಟು ರೋಡ್ ಆಗಿ ಅವರ ಮನೆಗೆ ಹೋಗುವಾಗ ಅದು ಉಡುಪಿ ಕ್ಷೇತ್ರಕ್ಕೆ ಸಿಗ್ತದೆ. ಅಲ್ಲಿಂದ ಉಡುಪಿ ಕ್ಷೇತ್ರದ ಶಾಸಕರಿಂದ ಸಹ ಅಲ್ಲಿಗೆ ರಸ್ತೆಗೆ ವ್ಯವಸ್ಥೆ ಆಗಿದೆ. ತದನಂತರ ಅಲ್ಲಿ ನಾವು ಅದೇ ರೋಡ್ನಲ್ಲಿ ಹೋಗಿ ಆವಾಗ ನಾವು ಭಜನೆಗೆ ಹೋಗುವಾಗ ಅವರ ಮನೆಯಲ್ಲೇ ಭಜನೆ ಆಗ್ತಿತ್ತು. ಸಾಧಾರಣ ಇಲ್ಲಿ ಮಂದಿರ ಇತ್ತು, ಆದರೆ ಅಲ್ಲಿ ಭಜನೆ ಆಗ್ತಿರ್ಲಿಲ್ಲ. ವರ್ಷಕ್ಕೊಂದು ಇದು ಕೊನೆಯ ದಿವಸದ್ದು ಅಂದರೆ ಏಪ್ರಿಲ್ನಲ್ಲಿ ಆಗುವ ಒಂದು ದೊಡ್ಡ ಕಾರ್ಯಕ್ರಮ, ವರ್ಷಾವಧಿದ್ದು ಒಂದು ದಿವಸದ್ದು ಕಾರ್ಯಕ್ರಮ ಮಂದಿರದಲ್ಲಿ ಆಗ್ತಿತ್ತು. ಅದರ ಮುಂಚೆ ಪ್ರತಿ ತಿಂಗಳ ಕೊನೆಯ ಶನಿವಾರ ಮನೆಯಲ್ಲೇ ಆಗ್ತಿತ್ತು. ಮತ್ತೆ ವರ್ಷದ ಅಖೇರಿ 3 ತಿಂಗಳಲ್ಲಿ ವಾರ ಭಜನೆ ಆಗ್ತಿದ್ದು. ಅದಕ್ಕೆ ಸಹ ಹೋಗ್ತಿದ್ದೆವು. ಎಲ್ರಿಗೂ ತುಂಬಾ ಜನ ಬರ್ತಿದ್ರು. ಆವಾಗ ಎಲ್ರಿಗೂ ರಾತ್ರಿ ಒಂದು ಭೋಜನ ವ್ಯವಸ್ಥೆ ಇತ್ತು. ಮತ್ತೆ ತುಂಬಾ ಒಳ್ಳೆ ಮನುಷ್ಯ ಅಂತ ಒಂದು ಕುಟುಂಬ ಇನ್ನು ನಮ್ಮ GSV ಸಮಾಜದಲ್ಲಿ ಇನ್ನು ಇದ್ದದ್ದು ಸಹ ಇನ್ನು ಇರ್ಲಿಕ್ಕೆ ಸಹ ಇಲ್ಲ. ಯಾಕೆಂದ್ರೆ ಅಷ್ಟು ಒಗ್ಗಟ್ಟಾಗಿ ಆ ವೀರಮಾರುತಿ ಅಂದ್ರೆ ಅವರ ಬಾಯಲ್ಲಿ ಬಂದಾಯ್ತು. ಆ ವೀರಮಾರುತಿ, ಆ ಸುಬ್ರಾಯ ಮಾಮರ ಬಾಯಲ್ಲಿ ವೀರಮಾರುತಿ ಇತ್ತು. ಮತ್ತೆ ತುಂಬಾ ಅವರು ಉಪಕಾರ ಮಾಡ್ತಿದ್ರು. ಎಲ್ಲ ಜಾನುವಾರುಗಳಿಗೆ ಅವರು ಔಷಧ ಕೊಡ್ತಿದ್ರು. ಮತ್ತೆ ಯಾರಾದ್ರೂ ಬಡಬಗ್ಗರು ಬಂದ್ರೆ ಒಂದು ದಿವಸದ್ದು ಅನ್ನ ವ್ಯವಸ್ಥೆಗೆ ಏನು ಬೇಕು ಅವರು ಅವರಿಂದ ಹೋಗುವಾಗ ಕೊಡ್ತಿದ್ರು. ಅವ್ರು ಹಿಡ್ಕೊಂಡು ಹೋಗ್ತಿದ್ರು. ಅದು ನಾವು ನಮ್ಮ ಕಣ್ಣಿನಲ್ಲಿ ನೋಡಿದ್ದೇವೆ. ಸರ್, ಸಾಗದಲ್ಲಿ ರಂಗಪೂಜೆ ಗೊಲಿವ ಭಜರಂಗಿ ಅಂತ ಹೇಳಿ ನಾವು ಕೇಳಿದ್ದೇವೆ. ರಂಗಪೂಜೆ ಕೊಡ್ತೇನೆ ಅಂತ ಹೇಳಿದ್ರೆ ನಮ್ಮ ಕೋರಿಕೆ ಈಡೇರ್ತದೆ ಅಂತ ಹೇಳಿ ನಾವು ಕೇಳಿದ್ದೇವೆ. ಇದರ ಕುರಿತಾಗಿ ತಾವು ಏನು ಹೇಳಿಕ್ಕೆ ಇಷ್ಟಪಡ್ತೀರಿ? ಅದು ಖಂಡಿತ 100ಕ್ಕೆ 100 ಸತ್ಯದ ಮಾತದು. ಯಾಕಂತ ಹೇಳಿದ್ರೆ ಈಗ ನಾವಲ್ಲಿ ಹೋದ ನಂತರ ನಾವು ತುಂಬಾ ಮಂದಿ ಈ ವಿಷಯವನ್ನು ನಮ್ಮಲ್ಲಿ ಹಂಚಿಕೊಂಡಿದ್ದಾರೆ. ನಾವು ಅವರ ಹತ್ರ ಹಂಚಿಕೊಂಡಿದ್ದೇವೆ. GSV ಸಮಾಜ ಅಲ್ಲದೆ ಬೇರೆ ಸಮಾಜದವರು ಬಂದು ಅಲ್ಲಿ ಏನು ಹರಕೆ ಬೇಡ್ತಾರ ಅಂದ್ರೆ, ನನ್ನ ಮಗಳಿಗೆ ಮದುವೆ ಆಗಲಿಲ್ಲ, ಒಳ್ಳೆ ನೆಟ್ಟಸಿಗೆ ಬಂದ್ರೆ ನಾನು 1 ವರ್ಷದ ಒಳಗೆ ಮದುವೆ ಆದ್ರೆ ನಾನು ರಂಗಪೂಜೆ ಸೇವೆ ಕೊಡ್ತೇನೆ ಅಂತ ಹೇಳಿ ದೇವರ ಹತ್ರ ಬೇಡಿಕೆ ಇಟ್ರೆ ಅದು 100ರಲ್ಲಿ 100 ಅದು ಫಲಿಸಿದೆ. ಅಲ್ಲದೆ ಒಂದು ಇನ್ನಿತರ ಯಾವುದೇ ಕಾರ್ಯಕ್ರಮ, ನಾನೊಂದು ಜಾಗ ಪರ್ಚೇಸ್ ಮಾಡ್ತೇನೆ ದೇವರಿಗೆ, ಅದರಲ್ಲಿ ಎಂತ ದೋಷ ಇದ್ರೆ ಪರಿಹಾರ ಮಾಡಿ ನೀನು ಒಳ್ಳೆ ಜಾಗವನ್ನು ನನಗೆ ಕೊಡಿಸ್ಬೇಕಂತ ಹೇಳಿದ್ರೆ ಖಂಡಿತ ಆ ಜಾಗ
ಕೊಡಿಸ್ತಾರೆ. ಮನೆಗೆ ಒಂದು ಜಾಗ ಅಥವಾ ಒಂದು ಬಾವಿ ಅಥವಾ ಇನ್ನಿತರ ಯಾವುದೇ ಕಾರ್ಯಕ್ರಮ, ಯಾವುದೇ ನಮ್ಮ ಕಷ್ಟ ದೇವರಲ್ಲಿ ಹೇಳಿದ್ರೆ ಅದು 100ರಲ್ಲಿ 100 ಆಗಿದೆ, ಇನ್ನೂ ಸಹ ಆಗ್ತದೆ, ಇನ್ನೂ ಸಹ ದೇವರ ಮಹಿಮೆಯಲ್ಲಿ ಜಾಸ್ತಿ ಆಗ್ತಾ ಉಂಟು. ಆ ಆ ಮಂದಿರ ನೋಡಿದ್ರೆ ಗೊತ್ತಾಗ್ತದೆ, ಸಣ್ಣ ಮಂದಿರದ ಇದ್ದದ್ದು ಈಗ ದೇವಸ್ಥಾನದಾಗೆ ಆಗಿದೆ. ಹಾಗಾಗಿ ಅದು ಆಗ್ಬೇಕಾದ್ರೆ ಜನರಿಗೆ ಅದು ಪ್ರೇರೇಪಣೆ ಕೊಡೋದು ಅವನೇ ಕೊಡದಿದ್ರೆ ಅದು ಹೇಗೆ ಆಗ್ಲಿಕ್ಕೆ ಸಾಧ್ಯ ಉಂಟು? ಅದು ಸಾಧ್ಯ ಅಂದ್ರೆ ಒಬ್ಬರಿಂದ ಮಾಡುವ ಕೆಲಸವೇ ಅಲ್ಲ. ಈಗ ಉದಯ ಪ್ರಭುಗಳ ಫ್ಯಾಮಿಲಿಯಲ್ಲಿ 5-6 ಇದ್ದಾರೆ. ಅವ್ರು ಏನಾದ್ರೂ ಒಂದು ಸಹಾಯ ಮಾಡ್ಬೋದು, ಧನ ಸಹಾಯ ಎಲ್ಲ ಮಾಡ್ಬೋದು. ಬಾಕಿ ಕೆಲಸ ಎಲ್ಲ ಊರಿನವರಿಂದಲೇ ಆಗ್ಬೇಕು. ಆವಾಗ ಕೇಳ್ತಾರೆ ಅವ್ರ ಹತ್ರ, ನಾವು ಏನು ಮಾಡಬೇಕು ಅಂತ. ತನ್ನಷ್ಟೆಗೆ ನಾವು ಒಂದೊಂದೇ ಜನಾಂಗದವರೆಲ್ಲ ಸೇರಿ ಅಲ್ಲಿ RSB ಅವರಿದ್ದಾರೆ, ಬಣ್ಸ್ ಸಮಾಜ ಉಂಟು, ಬಿಲ್ಲವ ಸಮಾಜ ಉಂಟು, ಅಕ್ಕ ಸಾಲಿಗ್ರದ್ದು ಸಮಾಜ ಉಂಟು, ಎಲ್ಲ ಸಮಾಜರು ಸೇರಿ ಅದರಲ್ಲಿ ತನು ಮನ ಧನ ಎಲ್ಲ 3ಅನ್ನೂ ಕೊಟ್ಟು ಆ ಕಾರ್ಯಕ್ರಮ ಚಂದ ಕಾಣಿಸ್ತಾರೆ. ಆ ದಿವಸದ ವಾರ್ಷಿಕ ಕಾರ್ಯಕ್ರಮ ಸಾಧಾರಣ ಒಂದು ಜಾತ್ರೆ ಆಗಿ ನಡೀತದೆ. ಯಾವ ಜಾತ್ರೆಯಲ್ಲಿ ಅಷ್ಟು ರಶ್ ಇಲ್ಲ. ಅಲ್ಲಿ ಬಂದ್ರೆ ಉಂಡು ಹೋದ ಕೊಂಡು ಹೋದ ಹೇಳಿದಾಗೆ ಖಂಡಿತ ನಾವು ನೋಡ್ತಾ ಇದ್ದೇವೆ. ಇನ್ನು ಮುಂದೆ ಸಹ ಹಾಗೆ ಆಗ್ತದೆ. ಆ ದೇವರು ಖಂಡಿತ ಅದನ್ನು ಮಾಡಿಸ್ತಾರೆ. ಎಲ್ರಿಗೂ ಯಾರಿಂದ ಏನು ಆಗ್ಬೇಕಂತ ಅವನೇ ಮಾಡಿಸ್ತಾನೆ. ಜನರು ತನ್ನಷ್ಟೇ ಬರ್ತಾರೆ. ಹೇಳಿಕೆ ಕೊಡ್ಲಿಕ್ಕೆ ಒಬ್ರು ಇರುವುದು, ಅವರು ಎಷ್ಟು ಮಂದಿಗೆ ಅಂತ ಕೊಡೋದು. ಅಲ್ಲಲ್ಲಿ ಸ್ವಲ್ಪ ಅವರಿಗೆ ಬೇಕಾದವರಿಗೆ ಕೊಡ್ತಾರೆ. ಬಾಕಿಯವರು ಆ ವೀರಮಾರುತಿಯನ್ನು ನಂಬಿ ಏನಾದ್ರೂ ಬಂದವನು ಖಾಲಿ ಉಂಡು ತಿಂಡು ಹೋಗುದಿಲ್ಲ. ನಾವು ನೋಡ್ತೇವೆ, ಏನಾದ್ರೂ ಒಂದು ದೇವರದ್ದು ಸೇವೆ ರಶೀದಿ ಮಾಡಿ ದೇವರ ಹತ್ರ ಪ್ರಸಾದ ಇಟ್ಕೊಂಡೇ ಹೋಗ್ತಾರೆ. ಭಜನೆಯಿಂದ ವಿಭಜನೆ ಇಲ್ಲ ಅಂತ ಹೇಳಿದ್ರು. ಭಜನೆ ನಮ್ಮ ಇಂದಿನ ಪೀಳಿಗೆಗೂ ಹಾಗೂ ಮುಂದಿನ ಪೀಳಿಗೆಗೂ ನಾವು ಈ ಒಂದು ಸಂಪ್ರದಾಯ, ಈ ಸಂಸ್ಕಾರವನ್ನು ಹಸ್ತಾಂತರಿಸಬೇಕು ಅಂತ ಹೇಳುವ ಒಂದು ಒಳ್ಳೆಯ ಕಿವಿ ಮಾತು. ವೀಕ್ಷಕರೇ, ಇಷ್ಟೊತ್ತು ನೋಡಿದ್ರಲ್ಲ, ಕಮಲಾಕ್ಷ ನಾಯಕ್, ಶಾಂತೇರಿ ಕಾಮಾಕ್ಷಿ ಕುಕ್ಕುಂದೂರು ಇವರು ಸಾಗಾ ಕ್ಷೇತ್ರಕ್ಕೆ ಎಷ್ಟು ಪರಿಚಿತರು ಮತ್ತು ಈ ಸಾಗಾ ಕ್ಷೇತ್ರದಿಂದ ಎಷ್ಟು ಪ್ರಭಾವಿತರು ಅಂತ ಹೇಳಿ ಅವರ ಮಾತಲ್ಲೇ ನಾವು ಇಷ್ಟೊತ್ತಿಗೆ ಕೇಳಿಕೊಂಡಿದ್ದೇವೆ. ಕಮಲಾಕ್ಷ ನಾಯಕ್ ಇವರಿಗೆ ನಾನು ಕರಾವಳಿ ವೈವಿಧ್ಯ ಯೂಟ್ಯೂಬ್ ಚಾನಲ್ ಮೂಲಕ ಧನ್ಯವಾದಗಳನ್ನು ಕೂಡ ಕೊಡ್ತಾ ಇದ್ದೇನೆ. ನಮಸ್ಕಾರ. ಇವತ್ತು 8ನೇ ವಾರದ ಒಂದು ಭಜನಾ ಕಾರ್ಯಕ್ರಮ, ಭಜನೆಗೊಲಿವ ಭಜರಂಗಿ ಕಾರ್ಯಕ್ರಮ, ಸಾಗಾ ಭಜನಾ ಮಂಗಲೋತ್ಸವಕ್ಕೆ 60ರ ಸಂಭ್ರಮ. ನಮ್ಮ ಇಂದಿನ ಅತಿಥಿಯಾಗಿ ಶ್ರೀರಾಮ ಭಜನಾ ಮಂಡಳಿ ಪಂಚನ್ಬಿಟ್ಟು ಸಾಗಾ ಇವರೊಂದು ಕುಣಿತ ಭಜನೆಯ ಒಂದು ಸೇವೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಕುಣಿತ ಭಜನೆಯ ಕುರಿತಾಗಿ ಕೃಷ್ಣ ಸರ್ ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತನಾಡುವ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ. ಇದು ಒಂದು ಕುಣಿತ ಭಜನೆಯ ಒಂದು ಈ ಸೇವೆಯನ್ನು ಕೊಟ್ಟಿದ್ದೀರಿ ನೀವು ವೀರಮಾರುತಿಗೆ ಸಾಗದಲ್ಲಿ. ಈ ಕುರಿತಾಗಿ ನಮ್ಮ ಒಂದು ವೀಕ್ಷಕರಿಗೆ ಒಂದು ಮಾಹಿತಿಯನ್ನು ನೀಡಬಹುದಾ? ಹಾಳಿ ಆರಂಭ ಮಾಡುವಾಗ ತುಂಬಾ ವಿಘ್ನಗಳಿತ್ತು. ಯಾಕಂದ್ರೆ ಜನ ಒಂದುಗೂಡಿಸ್ಲಿಕ್ಕೆ ತುಂಬಾ ಸಮಸ್ಯೆ ಆಗುತ್ತೆ. ಅದಕ್ಕೋಸ್ಕರ ನಮ್ಮವರು ಒಂದು 3 ಜನ ಸೇರಿ ನಾವು ಟೀಮ್ ಮಾಡುವಾಗ, ಅಂದ್ರೆ ಭಜನಾ ಮಂಡಳಿಯನ್ನು ಮಾಡುವಾಗ ಒಂದು 3 ಜನ ಮುಂದೆ ಬಂದು ನಾವು ಜನ ಮಾಡ್ತೇವೆ, ನೀವೊಂದು ಕಲಿಸಿ ಕೊಡಿ ಅಂದ್ರು. ಆವಾಗ ನನಗೊಂದು ಖುಷಿ ಆಯ್ತು. ಯಾಕಂದ್ರೆ ಭಜನೆ ಒಂದು ಕಲಿಸುವುದಂದ್ರು ಒಂದು ದೇವರ ಅನುಗ್ರಹ, ಪುಣ್ಯದ ಕೆಲಸವೇ. ಹಾಗಿರುವಾಗ ನನಗೂ ಸಹ ಒಂದು ಖುಷಿ ಆಯಿತು. ಓಕೆ, ನೀವು ಜನ ಸೆಟ್ ಮಾಡಿ ನಾನು ಹೇಳಿಕೊಡ್ತೇನೆ. ಹಾಗಾಗಿ ಆದಷ್ಟು ಒಂದು ಶುರು ಮಾಡುವಾಗ ಸಾಧಾರಣ ಒಂದು 20ರಿಂದ 25, 30 ಜನ ಇದ್ದರು. ಹಾಗೆ ಬರ್ತಾ ಬರ್ತಾ ಈಗ ನನ್ನ ಟೀಮಲ್ಲಿ ಒಂದು 20-22 ಜನ ಇದ್ದಾರೆ. ಅಂದರೆ ವಾರದಲ್ಲಿ ರಜೆ ಇದ್ರೆ ಶನಿವಾರ 2 ದಿವಸ ರಜೆ ಪ್ರಾಕ್ಟೀಸ್ ಇರುತ್ತೆ. ಇಲ್ಲಿದ್ರೆ ಸಂಡೇ ಪ್ರತಿ. ಹೇಗೆ ಸರ್, ಒಂದು ಏಜ್ ಲಿಮಿಟ್ ಅಂತ ಏನಾದರೂ ಉಂಟಾ? ಇಲ್ಲ, ಹಾಗೇನಿಲ್ಲ. ಅಂದ್ರೆ ಸಣ್ಣ ಮಕ್ಕಳಿಂದ ಏಜ್ ಲಿಮಿಟ್ ಇಲ್ಲ. ಏಜ್ ಲಿಮಿಟ್ ಅಂತ ಹೇಳಿ ಇಲ್ಲ. ಪ್ರತಿ ವಾರಕ್ಕೊಂದು 1 ಭಜನೆ 2 ಭಜನೆ ಹೀಗೆ ಪ್ರಾಕ್ಟೀಸ್ ಮಾಡೋದು ನೀವು? ಇಲ್ಲ, ಒಂದೊಂದು ಗಂಟೆ ನಾವು ಪ್ರಾಕ್ಟೀಸ್ ಮಾಡ್ತೀರಿ. ಓಕೆ, ಇದಕ್ಕೆಲ್ಲ ಒಂದು ಟ್ರೈನಿಂಗ್ ಅಂತ ಹೇಳಿ ಇರ್ತದೆ, ಏನಾದರೂ ಒಂದು ಮಾಡುವಾಗ ಒಂದು ತರಬೇತಿ, ಇದನ್ನೆಲ್ಲ ಯಾರು ಕೊಡುದು ಸರ್? ತರಬೇತಿ ಅಂದ್ರೆ ನಮ್ಮ ಮೇನ್ ಗುರುಗಳು ಇಲ್ಲಿ ಕಬ್ಬೇಡಿಯವರು, ನಿತ್ಯಾನಂದ ನಾಯಕ್ ಅಂತ. ಅವರು ಬಂದು ವಾರದಲ್ಲಿ ಒಂದು 3 ತಿಂಗಳಿಗೊಮ್ಮೆ ಬಂದು ಒಂದು 4 ಸ್ಟೆಪ್ ಹೇಳಿಕೊಡ್ತಾರೆ. ಅದನ್ನು ನಾವು ಕಂಟಿನ್ಯೂ ಮಾಡಿ ಅಥವಾ ಒಂದೇ ವಿಡಿಯೋ ತೆಗಿತೇವೆ ಅದರದ್ದು. ಅವ್ರು ಹೇಳಿಕೊಟ್ಟದ್ದು ವಿಡಿಯೋ ತೆಗೆದು ಅದನ್ನು ನಾವು
ಫಾಲೋ ಮಾಡಿ ಅಂದ್ರೆ ಆ ಸ್ಟೆಪ್ ಎಲ್ಲ ಕಲಿಬೇಕಲ್ಲ. ಸೊ ಅದಕ್ಕೂ ಒಂದು ಇಂಥದೇ ಒಂದು ಸ್ಟೆಪ್ಗಳು ಉಂಟು, ಇದೇ ತರ ಬರ್ಬೇಕು ಆ ತರ ಎಲ್ಲ ಒಂದು ನಿಯಮ ಉಂಟಲ್ವಾ. ಈ ಕುಣಿತ ಭಜನೆಗೂ ಒಂದು ನಿಯಮ ಅಂತ ಹೇಳಿ ಇರ್ತದೆ. ಅದು ಒಳ್ಳೆ ಆಗಿ ಒಂದು ನಿಮ್ಮ ಒಂದು ಪಾಳಿಯವರು ಆಗ ಕುಣಿತ ಭಜನೆಯಲ್ಲಿ ತೋರಿಸಿದ್ದಾರೆ ಹೇಗೆ ಎಲ್ಲರೂ ಒಂದು ಕ್ರಮಬದ್ಧವಾಗಿ ಒಂದು ಹೆಜ್ಜೆ ಹಾಕ್ತಾ ಇದ್ರು ಅಂತ ಹೇಳಿ. ಸರಿ, ಜನ ಇದ್ರು ಇದರಲ್ಲಿ. ಸೊ ಇವರನ್ನೆಲ್ಲ ಒಂದು ನೀವು ಒಟ್ಟುಗೂಡಿಸಿ ಒಂದು ಪಾಳಿ ಮಾಡಿದಿರಿ. ಸೊ ಈ ಊರು ವಿಶೇಷವಾಗಿ ಕುಣಿತ ಭಜನೆಯ ಮೂಲಕ ತಾವು ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕು ಸರ್. ಸಂದೇಶ ಅಂದರೆ ಮತ್ತೇನಿಲ್ಲ, ವಿಷಯ ಅಂದರೆ ನೆಕ್ಸ್ಟ್ ಈಗ ಬರುವ ಪೀಳಿಗೆ, ಮಕ್ಕಳ ಪೀಳಿಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕುಣಿತ ಭಜನೆಯಾಗಿ ಮುಂದೆ ಹೋಗ್ಲಿ ಅಂತ ನಾವು ದೇವ್ರ ಹತ್ರ ಬೇಡ್ಕೊಳ್ಳೋದು ಅಷ್ಟೇ, ಮತ್ತೇನಿಲ್ಲ. ಮನೆಯಲ್ಲಿ ಹೋದಲ್ಲಿ ಒಂದು ಭಕ್ತಿ ಭಾವದ ಒಂದು ವಾತಾವರಣ ಬರಬೇಕಂತ ಕೇಳ್ಕೊಳ್ಳೋದು ಅಷ್ಟೇ. ಓಕೆ, ಇಷ್ಟೊತ್ತು ಮಾತನಾಡಿದ ನಾವು ಕೃಷ್ಣ ಸರ್ ಇವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ತುಂಬಾ ಧನ್ಯವಾದಗಳು ಸರ್.